ಅಭಿ ಕಾಣ್ತಿಲ್ಲ ಅಂತ ನಿನ್ನೆ ಬೆಳಗ್ಗೆ ಮನೆಯಿಂದ ಹೋದ. ಅಭಿ ವಿಷಯ ನಿಮಗೆ ಯಾವಾಗ ಗೊತ್ತಾಯ್ತು ಮೇಡಮ್? ನಿನ್ನೆ ಜೈಗ್ ಗೊತ್ತಾಯ್ತು. ಕೋಪದಲ್ಲಿ ಫೋನ್ ಹೊಡ್ದಾಕಿ ಅಭಿನ ಹುಡ್ಕೋದಕ್ ಹೋದ. ರಾತ್ರಿ ಮನೆಗ್ ಬಂದಿಲ್ಲ, ಈಗ್ಲೂ ಬಂದಿಲ್ಲ. ಅಜ್ಜಿ ತುಂಬಾ ಭಯ ಪಡ್ತಿದ್ದಾರೆ. ನೀವೇನು ಭಯ ಪಡಬೇಡಿ ಮೇಡಮ್. ಸಾರ್ ಎಲ್ಲಿದ್ದಾರೋ ತಿಳ್ಕೊಂಡು ನಿಮಗೆ ತಕ್ಷಣ ಕಾಲ್ ಮಾಡ್ತೀನಿ. ಜೈ ಅಲ್ಲಿಗೆ ಹೋಗಿದಾನಂತ ಕಲ್ಪನಾ? ಇಲ್ಲ ಅಜ್ಜಿ, ಜೈ ಅಲ್ಲಿ ಕೂಡ ಹೋಗಿಲ್ವಂತೆ. ಇಲ್ಲಿಗೂ ಬಂದಿಲ್ಲ, ಅಲ್ಲಿಗೂ ಹೋಗಿಲ್ಲ, ಫೋನು ತಗೊಂಡು ಹೋಗಿಲ್ಲ. ಜೈ ಎಲ್ಲಿರ್ಬೋದು ಕಲ್ಪನಾ? ನನಗೆ ಭಯ ಆಗ್ತಿದೆ. ಭಯ ಪಡಬೇಡಿ ಅಜ್ಜಿ, ಜೈ ಹೋಗಿರೋದು ಅಭಿನ ಕರ್ಕೊಂಡು ಬರೋಕೆ. ಅಭಿನ ಹುಡುಕೊಂಡು ತುಂಬಾ ದೂರ ಹೋಗಿದ್ದಾನೆ ಅನ್ಸುತ್ತೆ. ಈಗ್ಲೂ ಇನ್ ಸ್ವಲ್ಪ ಹೊತ್ತಲ್ಲೋ ಅಭಿ ಜೊತೆ ವಾಪಸ್ ಬರ್ತಾನೆ. ನೀವು ಧೈರ್ಯವಾಗಿರಿ ಅಜ್ಜಿ. ಜೈನ ಅಭಿನ ಕಣ್ಣಾರೆ ನೋಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇರಲ್ಲ, ಮನಃಶಾಂತಿನೂ ಇರಲ್ಲ. ಅವರು ಕ್ಷೇಮವಾಗಿದ್ದಾರೆ ಅನ್ನೋ ವಿಷಯನ ತಕ್ಷಣ ಕೇಳಬೇಕು ಅನಿಸ್ತಿದೆ. ನಾಣಿ ಫೋನ್ ಮಾಡ್ತೀನಿ ಎಂದಿದ್ದಾನೆ. ಭಯ ಪಡಬೇಡಿ ಅಜ್ಜಿ. ಅಭಿ ಬಗ್ಗೆ ಜೈ ಸಾರ್ ಹೇಗೆ ಗೊತ್ತಾಯ್ತು? ಸಾರ್ ಯಾಕೆ ಫೋನ್ ಹೊಡೆದಾಕಿದ್ರು? ನಿನ್ನೆ ಓದವ್ರು ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ? ಏನೋ ನಡೀತಿದೆ. ಅಪ್ಪ, ಏನಿಗೆ ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ನಾನು ತಕ್ಷಣನೇ ಹೋಗ್ಬೇಕು ಕೇಶವ. ಏನ್ರಿ, ಎಲ್ಲಿಗೆ ಅವಸರದಲ್ಲಿ ಹೋಗ್ತಿದ್ದೀರಾ? ಅಭಿನ್ ಹುಡ್ಕಕ್ಕ? ಜೈ ಸರ್ನ ಹುಡ್ಕೋದಕ್ಕೆ. ಜೈ ಅಂಕಲ್ನ ಹುಡ್ಕೋದು ಅಂದ್ರೆ ಏನಪ್ಪ? ಅಭಿನ ಹುಡ್ಕೋದಕ್ಕೆ ನೆನ್ನೆ ಹೋಗಿರೋ ಜೈ ಸರ್ ಇನ್ನು ಮನೆಗೆ ವಾಪಸ್ ಬಂದಿಲ್ವಂತೆ. ಅಭಿ ವಿಷಯ ಸರ್ಗೆ ಗೊತ್ತಾಯ್ತು ರೀ, ನೀವ್ ಹೇಳದ್ರಾ? ಇಲ್ಲ ಮೀನಾಕ್ಷಿ, ನೀನೇನಾದ್ರೂ ಹೇಳ್ದೇನೋ ಕೇಶವ? ಇಲ್ಲ ಅಪ್ಪ, ರೂಪಾ ಆಂಟಿ ಹೇಳಿದಾರೇನೋ. ರೂಪಾ ಮೇಡಮ್ ಕೂಡ ಹೇಳಲ್ಲ ಅಂತ ಹೇಳಿದ್ರು ರೀ. ಸರ್ ಬೇರೆ ಟೆನ್ಷನ್ ಅಲ್ಲಿ ಇದ್ದಾರೆ. ಮತ್ತೆ ಈ ಟೆನ್ಷನ್ ಯಾಕೆ ಅಂತ ಅಭಿನ ಪೊಲೀಸರ ಸಹಾಯದಿಂದ ನಾನೇ ಹುಡುಕ್ತೀನಿ ಅಂತ ಹೇಳಿದ್ರು. ನಾವು ಹೇಳಿಲ್ಲ, ಮೇಡಮ್ ಕೂಡ ಹೇಳಿಲ್ಲ, ಮತ್ತೆ ಸಾರ್ಗೆ ಗೊತ್ತಾಯ್ತು? ದಿವ್ಯಾ ಏನಾದ್ರೂ ಹೇಳಿರ್ಬೇಕಪ್ಪ. ಹೌದು ರೀ, ಗಂಗಾ ಮೇಡಮ್ ಅವ್ರ ಫೋನ್ ಇಂದ ದಿವ್ಯಾ ಏನಾದ್ರೂ ಫೋನ್ ಮಾಡಿ ಹೇಳಿದಳೋ ಏನು? ಯಾರು ಹೇಳಿದ್ರೇನು? ನೆನ್ನೆ ಹೋಗಿರೋ ಜೈ ಸರ್ ಇನ್ನು ಮನೆಗೆ ವಾಪಸ್ ಬಂದಿಲ್ಲ ಅಂದ್ರೆ ನನಗೆ ಟೆನ್ಷನ್ ಆಗ್ತಿದೆ ಮೀನಾಕ್ಷಿ. ಏನ್ರಿ ಪರೀಕ್ಷೆ? ನಿನ್ನೆ ಅಭಿ, ಇವತ್ತು ಜೈ ಸರ್, ಯಾಕೆ ಹೀಗೆ ನಡೀತಾ ಇದೆ? ಕಷ್ಟಗಳೆಲ್ಲ ಒಂದೇ ಸಾರಿಗೆ ಆ ಕುಟುಂಬಕ್ಕೆ ಬಂದಿರೋ ಹಾಗಿದೆ. ದೇವರು ದ್ವೇಷ ಇಟ್ಕೊಂಡು ಅವರಿಗೆ ಕಷ್ಟ ಕೊಡ್ತಿದ್ದಾನೆ. ಯಾವ ಪಾಪನು ಮಾಡಿಲ್ಲ ಅಂದ್ರೂ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡ್ತಿದ್ದಾನೆ. ಜೈ ಅಂಕಲ್ಗೆ ಏನಾಗಿರಲ್ಲ ಅಪ್ಪ, ಅಭಿನ್ ಹುಡ್ಕೋದಕ್ಕೆ ಹೋಗಿರ್ತಾರೆ. ಅಭಿ ಕಾಣಿಸಿಲ್ಲ ಅಂತ ಹುಡುಕ್ತಾನೆ ಇರ್ತಾರೆ. ನಾನು ಹೋಗಿ ಜೈ ಸರ್ನ ಹುಡುಕ್ತೀನಿ. ಅಭಿ ಮನೆಗೆ ಬಂದ್ರು, ಜೈ ಸರ್ ಮನೆಗೆ ಬಂದ್ರು ತಕ್ಷಣ ನನಗೆ ಫೋನ್ ಮಾಡಿ ಹೇಳಿ. ಸ್ಕೂಟರ್ ಕೀ ಏನ್ರಿ? ಹುಷಾರು ಅಪ್ಪ. ಏನು ಈ ಅಪಶಕನ? ಭಗವಂತ, ನಮ್ ಸರ್ಗ್ ಏನು ಆಗ್ದಿರೋಗ್ ನೋಡ್ಕೋ. ಮನಸ್ಸು ಚೂರಾಗಿರೋ ಗಂಗಾ ಮೇಡಮ್ ಅವರು ಇಲ್ದಿರೋ ಅಭಿನ ಇದಾನೆ ಅಂತ ಊಹೆ. ಅವ್ರು ಕೂಡ ಕಾಣಿಸ್ತಿಲ್ವಾ ಆಂಟಿ? ಹೌದು ದಿವ್ಯಾ, ಅಂಕಲ್ನ ಹುಡ್ಕೋದಿಕ್ಕೆ ನಮ್ಮ ಅಪ್ಪ ಹೋಗಿದ್ದಾರೆ. ಅಣ್ಣನ್ಗೋಸ್ಕರ ಹೋಗಿ ಅವ್ರು ಏನಾಗೋದ್ರು? ಅಮ್ಮ ಎಲ್ಲಿ ದಿವ್ಯಾ? ಅಭಿ, ಏಯ್ ನಿಂತ್ಕೊಳ್ಳೋ. ಅಭಿ, ಅಭಿ, ಅಭಿ. ದಿವ್ಯಾ ದಿವ್ಯಾ ದಿವ್ಯಾ, ಅಣ್ಣನ ಹಿಡ್ಕೊ.
ಸ್ನಾನ ಮಾಡು ಅಂದ್ರೆ ಮಾಡಲ್ಲ ಅಂತಿದ್ದಾನೆ. ಅತ್ತಿಗೆ ಕೇಶವ, ಅಭಿನ ಹಿಡ್ಕೊಳ್ಳಿ. ಅಭಿ ಅಭಿ ಅಬ್ಬಾ, ನಿನ್ನ ಹಿಡಿಯೋಕೆ ನನ್ ಕೈಲಿ ಆಗಲ್ಲ ಅಭಿ. ಮನೆ ತುಂಬಾ ಓಡಾಡಿಸ್ತಿದ್ಯಾ ಅಮ್ಮ. ನಿಂತ್ಕೋ ಅಭಿ. ಇಲ್ಲೋಡು, ಸ್ನಾನ ಮಾಡಿಸಿ ಟಿಫನ್ ಮಾಡಿಸ್ತೀನಿ ಅಲ್ವಾ, ಬಾರೋ ಅಭಿ. ಅಭಿ ಅಭಿ ಅರೆ ಅರೆ, ನಿಂತ್ಕೋ ಅಭಿ. ಅಬ್ಬಾ, ಇನ್ನು ಆಡಿದ್ದು ಸಾಕು ಅಭಿ. ನಿನ್ ಹಿಂದೆ ಓಡಿ ಓಡಿ ನನ್ ಕಾಲ್ ನೋವ್ತಿದೆ ಕಾಣೋ, ಸುಸ್ತಾಗೋಯ್ತು ಅಭಿ. ಅಲ್ಲಿ ಯಾರು ಇಲ್ಲ ಅಮ್ಮ. ಇಲ್ಲ ಅಂದ್ರೆ ಏನೇ, ಅಣ್ಣ ಇದ್ದಾನೆ ಅಲ್ವಾ. ಅರೆ, ಯಾಕೆ ಅಳ್ತಿದ್ಯಾ? ಏ ಅಭಿ, ನಿನ್ನ ಹಿಡ್ಕೊಂಡು ಅವಳನ್ನ ಬಿಟ್ಟೆ ಅಂತ ನಿನ್ ತಂಗಿ ಹೇಗ್ ಅಳ್ತಿದ್ದಾಳೆ ನೋಡು. ಹೊಟ್ಟೆ ಕಿಚ್ಚಾಯ್ತೇನೋ. ಸರಿ ಸರಿ, ಅಳ್ಬೇಡ ಬಾ. ಮೊದ್ಲು ನಿನಗೆ ಸ್ನಾನ ಮಾಡಿಸಿ ಆಮೇಲೆ ಅಣ್ಣಂಗ್ ಮಾಡಿಸ್ತೀನಿ. ನೀವಿಬ್ರು ನನಗೆ 2 ಕಣ್ಣಿದ್ದಾಗೆ. ಎಷ್ಟು ಸರಿ ಹೇಳ್ಬೇಕಮ್ಮ ನಿನ್ಗೆ, ಅಣ್ಣ ಇಲ್ಲ ಇಲ್ಲ ಇಲ್ಲ. ಯಾಕೆ ಕೋಪ ಮಾಡ್ಕೋತಿದ್ಯಾ? ಕಣ್ಣೆದ್ರಿಗೆ ಇದ್ರೂನು ಇಲ್ಲ ಅಂತಿದ್ಯಲ್ಲ ಯಾಕೆ? ಅಲ್ಲೋಡು, ನೀನೇ ನೋಡು, ನೀನ್ ಅಳ್ತಿದ್ರೆ ಹೇಗ್ ನಗ್ತಿದ್ದಾನೆ ಅಂತ. ಅದು ನೀನ್ ಭ್ರಮೆ ಅಮ್ಮ. ನೆನ್ನೆ ಹೊರಟೋಗಿರೋ ಅಣ್ಣ ಇಲ್ಲಿವರೆಗೂ ವಾಪಸ್ ಬಂದೇ ಇಲ್ಲ. ಇಲ್ದಿರೋ ಅಣ್ಣನ್ನ ಇರೋ ತರ ಊಹಿಸ್ಕೊತಿದ್ಯಾ. ಏನೇ ಮಾತಾಡ್ತಿದ್ಯಾ ನೀನು? ಭ್ರಮೆ ಅಂತಿದ್ಯಾ? ಇಲ್ದಿರೋದನ್ನ ಇದ್ದಾಗೆ ಊಹಿಸ್ಕೊಳ್ಳೋದಿಕ್ಕೆ ನನ್ಗೇನಾದ್ರೂ ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ? ಆಂಟಿ, ನಮ್ಮಮ್ಮಂಗ್ ನೀವಾದ್ರೂ ಹೇಳಿ ನಮ್ಮ ಅಣ್ಣ ಅಲ್ಲಿಲ್ಲ ಅಂತ. ಇನ್ನು ಮನೆಗ್ ಬಂದಿಲ್ಲ ಅಂತ ನೀನೇ ಹೇಳು ಕೇಶವ. ಏಯ್ ನಿಲ್ಸು ದಿವ್ಯಾ, ಬೆಳಿಗ್ಗೆನೆ ಏನಾಗಿದ್ಯಾ ನಿನಗೆ? ನೀನು ಸುಳ್ಳು ಹೇಳ್ತಿರೋದು ಸಾಲ್ದೇನೆ ಆಂಟಿ ಹತ್ರ ಕೇಶವನ ಹತ್ರ ಕೂಡ ಹೇಳಿಸ್ಬೇಕು ಅನ್ಕೋತಿದ್ಯಾ? ದಿವ್ಯಾ ಹೇಳಿದ್ದು ನಿಜ ಮೇಡಮ್, ಅಲ್ಲಿ ಅಭಿ ಇಲ್ಲ. ಅದ್ಕೆ ಹೌದು ಮೇಡಮ್, ಅಭಿ ಇನ್ನ ಮನೆಗೆ ವಾಪಸ್ ಬಂದಿಲ್ಲ. ಹಾ, ನೀನನ್ನು ಏನ್ ಕೇಶವ, ಅಲ್ಲಿ ಅಭಿ ಇದಾನಲ್ವಾ? ಏನೋ ಅಭಿ, ಇವ್ರು ಎಲ್ಲರೂ ನೀನಿಲ್ಲ ಅಂತಿದ್ದಾರೆ. ನೀನು ಇಲ್ಲೇ ಇದ್ಯಾ ಅಂತ ಹೇಳು ಅಭಿ. ಮಾತಾಡು ಅಭಿ, ಸುಮ್ಮನೆ ನೋಡ್ತಿದ್ಯಲ್ಲ ಯಾಕೋ, ಇವ್ರಿಗೆ ಹೇಳು. ಏನೋ ನೀನು ಕೂಡ ನನ್ನ ಹುಚ್ಚಿ ಮಾಡ್ತಿದ್ಯಾ? ಇಷ್ಟ ಹೊತ್ತು ನನ್ನ ಜೊತೆ ಆಟ ಆಡಿದ್ದು ಸಾಲಿಲ್ವಾ ಅಭಿ? ಹೇಳೋ ಅಭಿ. ಅರೆ ಹೇಳು ಅಭಿ. ಮೇಡಮ್ ಅಭಿ ಅಭಿ ಅಮ್ಮ, ಅಭಿ ಅಮ್ಮ, ಅಮ್ಮ, ಅಭಿ ಏನೋ ಮಾಯ ಆಗೋದೆ, ಮತ್ತೆ ಎಲ್ಲಿಗೆ ಹೊರಟೋದೆ ಅಭಿ? ಅಭಿ
ವಾಪಸ್ ಬರ್ತಾನೆ. ಅಭಿಗೋಸ್ಕರ ನಿಲ್ಸ್ತೀನಿ ಅಳ್ತಾ ಯೋಚನೆ ಮಾಡ್ತಾ ನಿಮ್ ಮನ್ಸನ್ನ ಹಾಳು ಮಾಡ್ಕೋಬೇಡಿ ದಯವಿಟ್ಟು. ಅಭಿಗೋಸ್ಕರ ರೂಪಾ ಆಂಟಿ, ACP ಅಂಕಲ್, ಪೊಲೀಸರೆಲ್ಲ ಹುಡುಕ್ತಿದ್ದಾರೆ. ಅಭಿನ ತಪ್ಪದೇನೆ ಕರ್ಕೊಂಡು ಬರ್ತಾರೆ. ಅಳ್ಬೇಡಿ ಮೇಡಮ್. ಅಣ್ಣನ್ ಹುಡ್ಕೋದಕ್ಕೆ ಹೋಗಿ ಅವರು ಕೂಡ ಮನೆಗೆ ವಾಪಸ್ ಬಂದಿಲ್ವಂತೆ ಅಮ್ಮ. ಅವ್ರನ್ನ ಹುಡ್ಕೋದಕ್ಕೆ ನಾಣಿ ಅಂಕಲ್ ಹೋಗಿದಾರಂತೆ. ಏನೇ ನೀನ್ ಹೇಳ್ತಿರೋದು? ಅವ್ರು ಕೂಡ ಕಾಣಿಸ್ತಿಲ್ವಾ? ಹೌದು ಮೇಡಮ್, ಅಭಿಗೋಸ್ಕರ ನಿನ್ನೆ ಹೋಗಿರೋ ಸರ್ ಇನ್ನೂ ವಾಪಸ್ ಬಂದಿಲ್ವಂತೆ. ಅವ್ರು ಭಯ ಪಡ್ತಿದ್ದಾರೆ. ಅಯ್ಯೋ ದೇವ್ರೇ, ದೇವ್ರೇ, ನಮ್ ಕಷ್ಟನ ಮತ್ತೊಬ್ರಿಗೂ ಕೊಟ್ಟ್ಯಾ? ನಮಗೋಸ್ಕರ ಜೈ ಸರ್ಗೆ ಅವ್ರ ಕುಟುಂಬಕ್ಕೆ ನೋವು ಕೊಡ್ತಿದ್ಯಾ? ಯಾಕ್ ಸ್ವಾಮಿ, ಯಾಕ್ ಸ್ವಾಮಿ ಎಲ್ರಿಗೂ ಶಿಕ್ಷೆ ಕೊಡ್ತಿದ್ಯಾ? ನಾವ್ ಪಡ್ತಿರೋ ದುಃಖ ಸಾಲ್ತಿಲ್ವಾ ನಿನಗೆ? ನಮಗ್ ಸಹಾಯ ಮಾಡ್ದವರಿಗೂ ಕೂಡ ನೋವು ಕೊಡ್ಬೇಕಾ? ನಮ್ ಮೇಲೆ ನಿನ್ಗೆ ದಯೆ ಇಲ್ಲ ಅಂತ ನನಗ್ ಗೊತ್ತು. ನಮ್ ಮೇಲೆ ದಯೆ ತೋರಿಸ್ತಿರೋರ್ಗೆ ಕೂಡ ಶಿಕ್ಷೆ ಕೊಡ್ತಿದ್ಯಲ್ಲ, ಇದು ನಿನ್ಗೆ ನ್ಯಾಯವಾಗಿದ್ಯಾ ಸ್ವಾಮಿ? ನ್ಯಾಯವಾಗಿದ್ಯಾ? ಜೈ ಅಂಕಲ್ಗೆ ಏನಾಗಿಲ್ಲ ಮೇಡಮ್. ಅಭಿಗೋಸ್ಕರನೇ ಹೋಗಿದ್ದಾರೆ. ಅಭಿನ ಕರ್ಕೊಂಡು ಬರ್ತಾರೆ. ಅಳ್ಬೇಡಿ ಮೇಡಮ್. ಅಳ್ಬೇಡಿ ಮೇಡಮ್. ದೇವ್ರೆ, ಅವ್ರಿಗೇನು ಆಗ್ಬಾರ್ದು. ಅವ್ರು ಎಲ್ಲೇ ಇದ್ರು ಕ್ಷೇಮವಾಗಿರ್ಬೇಕು. ಅವರು ಅಣ್ಣ ಮನೆಗೆ ವಾಪಸ್ ಬರ್ಬೇಕು. ಹಲೋ, ಗುಡ್ ಮಾರ್ನಿಂಗ್ ಸರ್, ನಾನು ನಾಣಿ ಸರ್. ಹಾಂ ನಾಣಿ, ಹೇಳು. ಸರ್, ಜೈ ಸರ್ ಏನಾದರೂ ನಿಮ್ಮನ್ನು ಭೇಟಿ ಮಾಡಿದ್ರ ಸರ್? ಇಲ್ಲ ನಾಣಿ, ನಾನೇ ನಿಮ್ಮ ಸಾರ್ನ ಭೇಟಿ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅಭಿ ಮಿಸ್ ಆದ. ಅಭಿ ವಿಷಯನ ನಾನೇ ಜೈ ಅವ್ರಿಗೆ ಹೇಳಿಲ್ಲ. ನೀನು ಕೂಡ ಹೇಳಬೇಡ. ಜೈ ಸರ್ ಕೂಡ ಮಿಸ್ ಆಗಿದ್ದಾರೆ ಸರ್. ವಾಟ್? ಈಗಷ್ಟೇ ಕಲ್ಪನಾ ಮೇಡಮ್ ಅವ್ರು ಕಾಲ್ ಮಾಡಿದ್ರು ಸರ್. ಅಭಿ ಮಿಸ್ ಆಗಿದ್ದಾನೆ ಅಂತ ಸಾರ್ಗೆ ಹೇಗೆ ಗೊತ್ತಾಯ್ತು ಅರ್ಥ ಆಗ್ತಿಲ್ಲ ಸರ್. ಜೈ ಅವರು ನನಗೆ ಕಾಲ್ ಮಾಡಿದಾಗ ರೂಪಾ ಮೇಡಮ್ ಅವರು ಬಂದು ಅಭಿ ಮಿಸ್ಸಿಂಗ್ ಬಗ್ಗೆ ಹೇಳಿದ್ರು ನಾಣಿ. ಫೋನಲ್ಲಿ ಜೈ ಅವ್ರು ಕೇಳಿಸ್ಕೊಂಡು ನಾನು ಫೋನ್ ಸ್ವಿಚ್ ಆಫ್ ಮಾಡಿದ್ದಕ್ಕೆ ಅವ್ರ ಫೋನ್ ಹೊಡೆದಾಕಿ ಅಭಿನ ಹುಡ್ಕೋದಕ್ಕೆ ಹೋಗಿದ್ದಾರೆ. ಸಾರ್ ಇಲ್ಲಿವರೆಗೂ ಮನೆಗೆ ವಾಪಸ್ ಬಂದಿಲ್ಲ ಸರ್. ಗಂಗಾ ಮೇಡಮ್ ಅವ್ರ ಹತ್ರನೂ ಹೋಗಿಲ್ಲ, ನಿಮ್ಮ ಹತ್ರಕ್ಕೂ ಬಂದಿಲ್ಲ. ಏನೋ ನಡೀತಿದೆ ಸರ್, ನನಗೆ ಭಯ ಆಗ್ತಿದೆ ಸರ್. ಸಾರ್ ಏನಾಗಿದ್ದರೋ ಎಲ್ಲಿದ್ದರೋ ನೀವೇ ಕಂಡಿಡಿಬೇಕು ಸರ್. ನಾಣಿ, ನೀನೇನು ಚಿಂತೆ ಮಾಡಬೇಡ, ಕಂಟ್ರೋಲ್ ರೂಮಿಗೆ ಬಂದ್ಬಿಡು. ಓಕೆ ಸರ್. ನಿನ್ನೆ ಅಭಿ ಮಿಸ್ಸಿಂಗ್, ಇವತ್ತು ಜೈ ಅವ್ರ ಮಿಸ್ಸಿಂಗ್. ಇಬ್ರು ಮನೆಗೆ ವಾಪಸ್ ಬಂದಿಲ್ಲ. ಸ್ವಾಮಿ, ಈ ಸನ್ ಅಂಡ್ ಫಾದರ್ ಮಿಸ್ಸಿಂಗ್ ಹಿಂದೆ ಒಂದು ಬಲವಾದ ಅದೃಶ್ಯ ಶಕ್ತಿ ಇದೆ ಅಂತ ನಿನಗನ್ಸ್ತಾ ಇಲ್ವಾ? ಅದೃಶ್ಯ ಶಕ್ತಿನ? ಏನಿದು ಬೆಳಿಗ್ಗೆ ಬೆಳಿಗ್ಗೆ ನಿತ್ಯ ಶೂಟಿಂಗ್ ಶುರು ಮಾಡ್ಕೊಂಡಿದ್ದಾಳೆ?
ನಿತ್ಯ ಬೆಳಿಗ್ಗೆ ಈ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ? ಇದು ಪ್ರೋಗ್ರಾಮ್ ಅಲ್ಲ ಮಾಮ್, ಇಟ್ಸ್ ಎ ಟೆಸ್ಟ್. ಟೆಸ್ಟಾ? ಎಸ್, ನಾನೇನೋ ತಿಳ್ಕೊಬೇಕು ಅನ್ನಿಸ್ತು. ಫಿಸಿಕಲಿ ನನ್ನ ಸ್ಟ್ರೆಂತ್, ಮೆಂಟಲಿ ನನ್ನ ಸ್ಟ್ಯಾಮಿನಾ ನೋಡಬೇಕು ಅನ್ನಿಸ್ತು. ನೋಡ್ದೆ ಅಲ್ವಾ, ಶೂಟ್ ಮಾಡಿದ 3 ಬುಲೆಟ್ಸ್ ಟಾರ್ಗೆಟ್ ಸೆಂಟರ್ಗೆ ಬಿದ್ದಿದೆ. ಸೊ ಮೈ ಕ್ಯಾಲಿಬರ್, ಮೈ ಡೆಡಿಕೇಶನ್, ಮೈ ಕಾನ್ಸಂಟ್ರೇಷನ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ನನ್ನ ಗೋಲ್ನ ನಾನು ರೀಚ್ ಆಗಿದ್ದೀನಿ ಮಾಮ್. ಟೆಸ್ಟಲ್ಲಿ ಪಾಸ್ ಆಗೋದೆ, ಅನ್ಕೊಂಡಿದ್ದನ್ನ ಸಾಧಿಸ್ದೆ. ನೀನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀಯ ನಿತ್ಯ? ಗೆಸ್ ಮಾಡು. ಐ ಡೋಂಟ್ ನೋ, ನೀನೇ ಹೇಳು. ವಾಟ್ ಮಾಮ್, ಎಷ್ಟು ದೊಡ್ಡ ಬಿಸ್ನೆಸ್ ವುಮೆನ್ ನೀನು, ಇಷ್ಟು ಮಾತ್ರ ಊಹಿಸೋಕ್ಕಾಗಲ್ವಾ? ಊಹೆಗೂ ಮೀರಿದ ಕೆಲ್ಸಗಳನ್ನ ಮಾಡಿದ್ರೆ ಯಾರು ಊಹೆ ಮಾಡೋಕ್ಕಾಗುತ್ತೆ ಮಿಸ್ ನಿತ್ಯ ಶ್ರೀನಿವಾಸ್? ಮಾರ್ನಿಂಗ್ ACP ಅವರೇ, ನೀವು ಇಷ್ಟು ಬೆಳಿಗ್ಗೆ ಬಂದಿದ್ದೀರಾ? ಬರ್ಬೇಕಾಗಿ ಬಂತು ಮೇಡಮ್. ಜಾಗಿಂಗ್ಗೆ ಅಂತ ಬಂದ್ರೆ ಶಾಕಿಂಗ್ ನ್ಯೂಸ್ ಒಂದು ಗೊತ್ತಾಯ್ತು. ನಿತ್ಯ ಅವ್ರ ಹತ್ರ ಕ್ಲಾರಿಟಿ ತಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಏನು, ಆ ಅಭಿ ಬಗ್ಗೆನೇನಾ? ಮೇಡಮ್, ಅದು ಓಲ್ಡ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ನಿನ್ನೆ ಅಭಿ ಮಿಸ್ ಆದಾಗೇನೆ ಇವತ್ತು ಜೈ ಅವ್ರು ಮಿಸ್ ಆಗಿದ್ದಾರೆ. ವಾಟ್? ಜೈ ಮಿಸ್ ಆಗೋದು ಅಂದ್ರೆ ಏನು ACP ಅವರೇ? ನಿನ್ನೆ ಅಭಿನ ಹುಡ್ಕೊಂಡು ಹೋಗಿದ್ದ ಜೈ ಅವರು ಇಲ್ಲಿವರೆಗೂ ಮನೆಗೆ ವಾಪಸ್ ಬಂದಿಲ್ಲ. ಅವ್ರ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ. ತನ್ನ ಮನೇನ ಬಿಟ್ಟು ಜೈ ಅವರು ಎಲ್ಲಿಗೆ ಹೋದ್ರು, ಏನಾದ್ರು, ಎಲ್ಲಿದ್ದಾರೆ, ಹೇಗಿದ್ದಾರೆ, ಅಷ್ಟಕ್ಕೂ ಜೀವಂತವಾಗಿದ್ದಾರಾ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀರಾ ಮಿಸ್ ನಿತ್ಯ ಶ್ರೀನಿವಾಸ್? ನಾನು ಯಾಕೆ ಉತ್ತರ ಕೊಡಬೇಕು? ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ಆ ಆನ್ಸರ್ ನಿಮಗೆ ಮಾತ್ರ ಗೊತ್ತು, ಅದಕ್ಕೆ. ವಾಟ್ ಡು ಯು ಮೀನ್? ಐ ಮೀನ್, ಜೈ ಅವ್ರನ್ನ ನೀವೇ ಕಿಡ್ನಾಪ್ ಮಾಡಿದ್ದೀರಾ.